ಎಲ್ರಿಗೂ ನಮಸ್ಕಾರ. ನಾನು ಮಣಿಕಂಠ ಬಿಳ್ಳೂರು. ಇವತ್ತು ಶಿಕ್ಷಣ ಯಶೋಗಾಥೆ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ಸುತ್ತಮುತ್ತ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು. ಶ್ರೀಮಂತರು ಈ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಸಾಧ್ಯವಾಗಿರಲ್ಲ. ಇನ್ನು ಕೆಲವರು ಆರ್ಥಿಕವಾಗಿ ಸದೃಢರಾಗಿರ್ತಾರೆ, ತಮ್ಮ ಪಾಡಿಗೆ ತಮ್ಮ ಕುಟುಂಬದ ಜೊತೆಗೆ ಜೀವನವನ್ನು ಸಾಗಿಸ್ತಿರ್ತಾರೆ. ಇನ್ನು ಕೆಲವರು ಈ ಸಮಾಜಕ್ಕೆ ಅಳಿಲು ಸೇವೆಯನ್ನು ಮಾಡಬೇಕು ಅಂತ ಅಂದಿರ್ತಾರೆ, ಆದರೆ ಅವ್ರಿಗೆ ಅವಕಾಶ ಯಾವ ರೀತಿ ಬಳಸ್ಕೋಬೇಕು ಅಂತ ಗೊತ್ತಾಗ್ದೇ ಅವರು ಕೂಡ ತಮ್ಮ ಪಾಡಿಗೆ ತಾವು ಇರ್ತಾರೆ. ಇಂಥವರು ಈ ಲೇಖನವನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮ, ತಾಲೂಕು, ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಅಂದ್ಬಿಟ್ಟು ಈ ಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕನ್ನಡ ಓನ್ ಇಂಡಿಯಾ ಎಂಬ ಒಂದು ದಿನಪತ್ರಿಕೆಯಲ್ಲಿ ದಿನಾಂಕ 11/5/2023 ಕರ್ನಾಟಕದ ಸಾವಿತ್ರಿಬಾಯಿ ಫುಲೆ ಪುಟ್ಟಮ್ಮಾಜಿಯ ಶಿಕ್ಷಣ ಕ್ರಾಂತಿ ಯಶೋಧಗಾಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗಲು ಮನೆಯಿಂದ ಹೊರಗಡೆ ಬರಲು ಎದುರುತ್ತಿದ್ದಂಥ ಒಂದು ಪರಿಸ್ಥಿತಿ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಬಡವರು, ನಿರ್ಗತಿಕರು, ಭಿಕ್ಷುಕರ ಮಕ್ಕಳಿಗೆ ಈ ಪುಟ್ಟಮ್ಮಾಜಿ ವಿದ್ಯಾದಾನವನ್ನು ಮಾಡ್ತಾರೆ. ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಕರ್ನಾಟಕದ ಸಾವಿತ್ರಿಬಾಯಿ ಫುಲೆ ಎಂಬ ಒಂದು ಖ್ಯಾತಿಗೆ ಇವರು ಪಾತ್ರರಾಗ್ತಾರೆ. ಶಿಕ್ಷಣ ಕ್ರಾಂತಿಯನ್ನೇ ಮಾಡ್ತಾರೆ. ಇವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ ಕೊಡಿಯಾಲ ಗ್ರಾಮದ ಸ್ವಾಮಿ ವಿವೇಕಾನಂದ ಗ್ರಾಮೀಣ ವಿದ್ಯಾಸಂಸ್ಥೆ ಅಡಿಯಲ್ಲಿ ಭುವನೇಶ್ವರಿ ಆದರ್ಶ ಅನುದಾನಿತ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದರ ಉನ್ನತ ಮಟ್ಟದ ಕಾರ್ಯಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಪುಟ್ಟಮ್ಮಾಜಿಯ ಪಾತ್ರ ತುಂಬ ದೊಡ್ಡದು. 35 ವರ್ಷಗಳ ಕಾಲ ಇವರು ಈ ಶಾಲೆಯ ಬಗ್ಗೆ, ಇದರ ಅಭಿವೃದ್ಧಿಯ ಬಗ್ಗೆ ಕೆಲಸವನ್ನು ಮಾಡ್ತಾರೆ. 95ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ಇವರು ಮೃತಪಡ್ತಾರೆ. ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ವಿದ್ಯಾದಾನವನ್ನು ಮಾಡ್ತಾರೆ. ಇವರು ಮೂಲತಃ ಹಾವೇರಿ ಜಿಲ್ಲೆಯ ಬ್ಯಾಡಿಗೆಯವರು. ಇವರು ಗಂಡ ಬಸಯ್ಯ ಹಿರೇಮಠ ಅಂತ ರಾಣಿಬೆನ್ನೂರಿನ ಕುಮಾರಪಟ್ಟಣಂ ಗ್ರಾಮದವರು. ಇವರಿಗೆ 5 ಜನ ಹೆಣ್ಣುಮಕ್ಕಳು, 2 ಗಂಡು ಮಕ್ಕಳು, ಜೊತೆಗೆ ಮೊಮ್ಮಕ್ಕಳು ಅಮೆರಿಕದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಒಂದು ಸಂದರ್ಭದಲ್ಲಿ ಇವರ ಗಂಡ ಸುಮಾರು 2ರಿಂದ 3 ಬಾರಿ ಶಾಲೆಗೆ ಹೋಗೋದನ್ನೇ ನಿರ್ಬಂಧಿಸ್ತಾರೆ. ಆದರೂ ಕೂಡ ಇವರು ಗಂಡನನ್ನು ಕನ್ವಿನ್ಸ್ ಮಾಡಿ 2ರಿಂದ 3 ವರ್ಷ, 4 ವರ್ಷ, 5 ವರ್ಷ ಕಳೆದರೂ ಕೂಡ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವಂಥದ್ದು, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕಾರ್ಯವನ್ನು ಮಾಡ್ತಾರೆ. 1988ರಲ್ಲಿ ರಾಷ್ಟ್ರೀಯ ಹೆದ್ದಾರಿ 4 ಈ ಗ್ರಾಮದ ಮುಖಾಂತರ ಹಾದು ಹೋಗುತ್ತೆ. ಮಕ್ಕಳು ರಸ್ತೆ ದಾಟಲು ತುಂಬಾ ಕಷ್ಟಪಡ್ತಿದ್ರು. ಮಕ್ಕಳನ್ನು ಪೋಷಕರು ಶಾಲೆಗೆ ಕಳಿಸಲು ಹಿಂದೇಟು ಹಾಕ್ತಿದ್ರು. ಈ ಭಾಗದ ಮಕ್ಕಳ ಒಂದು ಶಿಕ್ಷಣದ ಅಭಿವೃದ್ಧಿಗಾಗಿ, ವಂಚಿತ ಹುಡುಗರ ಒಂದು ಅಭಿವೃದ್ಧಿಗಾಗಿ ಸ್ವತಃ ಈ ಪುಟ್ಟಮ್ಮಾಜಿ ಶಾಲೆಯನ್ನು ತೆರೀತಾರೆ. ಆರಂಭದಲ್ಲಿ ಈ ಪಿಂಚಣಿ ಹಣದಿಂದ ಈ ನಿರ್ಗತಿಕರಿಗೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಮಕ್ಕಳಿಗೆ ದೇವಸ್ಥಾನದಲ್ಲಿ, ಮನೆಗಳಲ್ಲಿ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಪಾಠವನ್ನು ಹೇಳಿಕೊಡ್ತಾರೆ. ನಂತರ ಈ ಶಾಲೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ. ಸುಮಾರು 35 ವರ್ಷಗಳ ಕಾಲ ನಿವೃತ್ತಿಯಾದರೂ ಕೂಡ ಶಿಕ್ಷಣ ವೃತ್ತಿಯನ್ನು ಬಿಟ್ಟಿರಲ್ಲ. ಆರೋಗ್ಯ ಕೈ ಕೊಡುವವರೆಗೂ ಕೂಡ ತಮ್ಮ ವಿದ್ಯಾದಾನವನ್ನು ಮಾಡ್ತಾರೆ. ಈ ಪುಟ್ಟಮ್ಮಾಜಿ ಈ ಶಾಲೆಯನ್ನು ತೆರೆಯಲು ಮನೆಯಿಂದ ಮತ್ತು ಗಂಡನಿಂದ ವಿರೋಧ ವ್ಯಕ್ತವಾದರೂ ಕೂಡ ಅದನ್ನು ಫೇಸ್ ಮಾಡಿಬಿಟ್ಟು ಶಾಲೆಯನ್ನು ತೆರೀತಾರೆ. ಈ ಶಾಲೆಯಲ್ಲಿ ಮತ್ತೆ ಈ ಸಮಾಜಮುಖಿ ಸೇವೆಯನ್ನಾಗಿ ಅವರು ಪಣ ತೊಟ್ಟುಬಿಟ್ಟು ಈ ಬಡವರ ಪಾಲಿಗೆ ಆರಾಧ್ಯ ದೈವ ಅಂತಲೇ ಕರೆಸ್ಕೊಳ್ತಾರೆ. ಊಟಕ್ಕೆ ಇಲ್ದಿದ್ದವರಿಗೆ ಊಟವನ್ನು ಕೊಡ್ತಾರೆ, ವಿದ್ಯಾದಾನವನ್ನು ಮಾಡ್ತಾರೆ, ಪಠ್ಯ ಪುಸ್ತಕವನ್ನು ಕೊಡ್ತಾರೆ. ಜೊತೆಗೆ ಇವರಿಗೆ ಯಾವ ಮಕ್ಕಳಿಗೆ ಕಷ್ಟ ಇರುತ್ತೋ ಆ ಮಕ್ಕಳಿಗೆ ವಿದ್ಯಾದಾನದ ಜೊತೆಗೆ ದುಡ್ಡನ್ನು ಸಹ ಕೊಟ್ಟು ಓದಿಸ್ತಾರೆ. ಈ ರೀತಿ ನಿಸ್ವಾರ್ಥ ಸೇವೆಯನ್ನು ಈ ಪುಟ್ಟಮ್ಮಾಜಿ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಅಡಿ ಈ ಭುವನೇಶ್ವರಿ ಅನುದಾನಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ
ಆದರೂ ಕೂಡ ಈ ಶಾಲೆಯನ್ನು ಪುಟ್ಟಮ್ಮಾಜಿಯ ಶಾಲೆ ಅಂತಲೇ ಜನಪ್ರಿಯತೆ ಗಳಿಸಿರುತ್ತೆ. ಈ ಪುಟ್ಟಮ್ಮಾಜಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರ್ತಾರೆ. 2009ರವರೆಗೆ ತಮ್ಮ ಪಿಂಚಣಿ ಹಣದಿಂದ ಈ ಶಾಲೆಯನ್ನು ನಡೆಸ್ತಾರೆ. 2009ರಲ್ಲಿ ಈ ಸರ್ಕಾರ ಅನುದಾನಿತ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಅಂದ್ಬಿಟ್ಟು ಗುರುತಿಸುತ್ತೆ. ಈ ಅನುದಾನವನ್ನು ಕೊಡುತ್ತೆ. ಅಲ್ಲಿವರೆಗೂ ಕೂಡ ಈ ಪುಟ್ಟಮ್ಮಾಜಿ ಈ ಶಾಲೆಯನ್ನು ತುಂಬ ಮುತುವರ್ಜಿ ವಹಿಸಿ ಶಾಲೆಯನ್ನು ನಡೆಸ್ತಾರೆ. ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾರೆ. ಇದು ನಮ್ಮ ಸಮಾಜಕ್ಕೆ ಮಾದರಿಯಾದಂಥ ಒಂದು ಕತೆ. ಈ ಕಥೆಯನ್ನು ನೋಡಿ ನಾವು ಕೂಡ ಬದಲಾವಣೆ ಆಗಬೇಕಾಗಿದೆ. ಯುವಕರು ಬದಲಾವಣೆ ಆಗಬೇಕಾಗಿದೆ. ಈ ಸಮಾಜ ಕೂಡ ಬದಲಾವಣೆ ಆಗಬೇಕಾಗಿದೆ. ಈ ರೀತಿಯ ಕೆಲಸಗಳನ್ನು ನಾವು ಯಾರಾದರೂ ಆಸಕ್ತಿ ಇರೋರು ಕೆಲಸಗಳನ್ನು ಮಾಡಿ ನಾವು ಕೂಡ ಇಂತಹ ಶಾಲೆಗಳನ್ನು ತೆರೆದು ಅನೇಕ ಈ ಶಿಕ್ಷಣದಿಂದ ವಂಚನೆ ಆಗುತ್ತಿರುವಂಥ ಮಕ್ಕಳಿಗೆ ವಿದ್ಯಾದಾನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಎಷ್ಟೋ ಜನ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ಬಿಟ್ಟು ಕೂತಿರ್ತಾರೆ. ಇನ್ನು ಕೆಲವರು ತಾವು ಅಂದುಕೊಂಡ ಕೆಲಸವನ್ನು ತೃಪ್ತಿಕರವಾಗಿ ಆತ್ಮವಿಶ್ವಾಸದಿಂದ ಎದುರಿಸಿ ಮಾಡ್ತಾ ಇರ್ತಾರೆ. ವೀಕ್ಷಕರು ಇವತ್ತು ನೋಡ್ತಾ ಇರೋದ್ರಿಂದ ಇನ್ಸ್ಪೈರ್ ಮೈಂಡ್ ಪತ್ರಿಕೆ ಅಕ್ಟೋಬರ್ 22, 2010ರಂದು ಡಾಕ್ಟರ್ ವಿ ಕತಿರೇಶನ್ ಇವರ ಕುರಿತು ಒಂದು ಲೇಖನವನ್ನು ಪ್ರಕಟಿಸಿರುತ್ತೆ. ಇದು ತುಂಬ ಸ್ಫೂರ್ತಿದಾಯಕವಾಗಿದೆ. ವೀಕ್ಷಕರು ನೋಡಲೇಬೇಕು. ಹಾಗಾಗಿ ಈ ಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕತಿರೇಶನ್ ರವರು ಚಿಕ್ಕವರು ಇರುವಾಗಲೇ ಇವರ ತಂದೆಯನ್ನು ಕಳ್ಕೊಳ್ತಾರೆ. ಕುಟುಂಬದ ನಿರ್ವಹಣೆಯನ್ನು ಇವರೇ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆರ್ಥಿಕವಾಗಿ ಸಂಕಷ್ಟದಿಂದ ನರಳುತ್ತಾ ಇರ್ತಾರೆ. ಸಮಸ್ಯೆಯಿಂದ ಬಳಲುತ್ತಾ ಇರ್ತಾರೆ. ಹಾಗಾಗಿ ಈ ಕತಿರೇಶನ್ ರವರು ವಿದ್ಯಾಭ್ಯಾಸದಲ್ಲಿ ಎಷ್ಟೇ ಚುರುಕಾಗಿದ್ರು, ವಿದ್ಯೆ ಚೆನ್ನಾಗಿ ತಲೆಗೆ ಹಿಡಿಯುತ್ತಿದ್ರು ಕೂಡ ಅರ್ಧದಲ್ಲೇ ಶಾಲೆಯನ್ನು ಬಿಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಶಾಲೆಯನ್ನು ಬಿಟ್ಬಿಡ್ತಾರೆ. ಸ್ವಲ್ಪ ವರ್ಷಗಳ ನಂತರ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಕಾರು ಚಾಲಕರಾಗಿ ಸೇರ್ಕೊಳ್ತಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ. ಇವರು ಈ ಕತಿರೇಶನ್ ರವರಿಗೆ ಕೆಲವು ಸಲಹೆಗಳನ್ನು ಕೊಡ್ತಾರೆ. ಇವರ ಕುಟುಂಬದ ಬಗ್ಗೆ ತಿಳ್ಕೊಳ್ತಾರೆ. ಇವರ ಶಿಕ್ಷಣದ ಬಗ್ಗೆ ತಿಳ್ಕೊಳ್ತಾರೆ. ಇವರು ಈ ಕತಿರೇಶನ್ ರವರಿಗೆ ದೂರ ಶಿಕ್ಷಣದ ಮುಖಾಂತರ ನೀವು ಶಿಕ್ಷಣವನ್ನು ಮುಂದುವರಿಸಬಹುದು ಅಂದ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ. ಹಾಗಾಗಿ ಇವರು ಮತ್ತೆ ಈ ಅಬ್ದುಲ್ ಕಲಾಂ ರವರ ಒಂದು ಸಲಹೆಯಂತೆ ಶಿಕ್ಷಣವನ್ನು ಮುಂದುವರಿಸ್ತಾರೆ. 47ನೇ ವಯಸ್ಸಿನಲ್ಲಿ ಇವರ ಕನಸುಗಳನ್ನು ನನಸು ಮಾಡುವಂಥ ಸಂದರ್ಭಗಳು ಎದುರಾಗುತ್ತೆ. ಕತಿರೇಶನ್ ರವರು ತಮಿಳುನಾಡಿನ ವಡೈ ಚೆನ್ನೈ ಮಲೈ ಗ್ರಾಮದವರು. ಇತಿಹಾಸದಲ್ಲಿ PhDಯನ್ನು ಇವರು ಪೂರೈಸ್ತಾರೆ. ವಡೈ ಚೆನ್ನೈ ಮಲೈಯಲ್ಲಿ ಅಣ್ಣಾ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನೇಮಕ ಆಗ್ತಾರೆ. ಕಲಾಂ ರವರ ಡ್ರೈವರ್ ಆಗಿದ್ದ ಸಂದರ್ಭದಲ್ಲಿ ಸುಮಾರು 5.5 ವರ್ಷಗಳ ಕಾಲ ಇವ್ರ ಜೊತೆಗೆ ಇರ್ತಾರೆ. ಕಲಾಂ ರವರ ಜೊತೆಗೆ ಇರ್ತಾರೆ. ದೂರದ ಪ್ರಯಾಣ ಹೋಗುವ ಸಂದರ್ಭದಲ್ಲಿ ಕಲಾಂ ರವರ ಜೊತೆಗೆ ಚರ್ಚಿಸ್ತಾರೆ. ಇವರ ಸಮಸ್ಯೆನೇ ಹೇಳ್ಕೊಳ್ತಾರೆ. ಕೆಲವೊಂದಷ್ಟು ಸಲಹೆಗಳನ್ನು ಇವರು ಸ್ವೀಕರಿಸ್ತಾರೆ. ಕಲಾಂ ರವರ ಬಳಿ ಹೈಯರ್ ಎಜುಕೇಶನ್ ಪಡೆಯೋದ್ರ ಬಗ್ಗೆ ಚರ್ಚಿಸ್ತಾರೆ. ಅವ್ರ ಬಗ್ಗೆ ಅವರು ಕಲಾಂ ರವರ ಬಳಿ ಹೇಳ್ಕೊಳ್ತಾರೆ. ಕಲಾಂ ರವರು ಸೂಕ್ತವಾದ ಒಂದು ಸಲಹೆಯನ್ನು ಕೊಡ್ತಾರೆ. ಅದು ದೂರ ಶಿಕ್ಷಣದ ಮುಖಾಂತರ ಎಲ್ಲರೂ ಕೂಡ ಶಿಕ್ಷಣವನ್ನು ಪೂರೈಸ್ಕೋಬಹುದು, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬಹುದು. ನೀವು ಕೂಡ ದೂರ ಶಿಕ್ಷಣದ ಮುಖಾಂತರ ತಮಗೆ ಅನಿಸಿದ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಇವರು ಮೊದಲಿಗೆ 10ನೇ ಕ್ಲಾಸು ಮತ್ತು 12ನೇ ತರಗತಿಯನ್ನು ಖಾಸಗಿಯಾಗಿ ಕಟ್ತಾರೆ. ಪಾಸು ಕೂಡ ಮಾಡ್ತಾರೆ. ಬೆಳಿಗ್ಗೆ 10ರಿಂದ 6 ಗಂಟೆಯವರೆಗೆ ತಮ್ಮ ಸೇವೆಯನ್ನು ಮಾಡ್ತಾರೆ. 6 ಗಂಟೆ ಮೇಲೆ ಶಿಕ್ಷಣದ ಕುರಿತು ಅಧ್ಯಯನವನ್ನು ಮಾಡ್ತಾರೆ. ಕತಿರೇಶನ್ ರವರು ಪ್ರಾರಂಭದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದಿರ್ತಾರೆ. 1979ರಲ್ಲಿ ಭಾರತೀಯ ಸೇನೆಗೆ ಸೇರಿಕೊಳ್ತಾರೆ. ಮೊದಲಿಗೆ ಭೂಪಾಲ್ನಲ್ಲಿ ಪೋಸ್ಟಿಂಗ್ಸ್ ಆಗುತ್ತೆ. ಇಲ್ಲೊಂದಷ್ಟು ಕೆಲಸವನ್ನು ಮಾಡ್ತಾರೆ. ನಂತರ ಸಿಕ್ಕಿಂಗೆ ವರ್ಗಾವಣೆ ಆಗುತ್ತೆ. ಅಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ. ಅಲ್ಲಿಂದ ಇವರನ್ನು ಹೈದರಾಬಾದ್ಗೆ ವರ್ಗಾವಣೆ ಮಾಡ್ತಾರೆ. ಈ ಹೈದರಾಬಾದ್ನಲ್ಲಿ 1980ರಲ್ಲಿ
ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಇವರಿಗೆ ಸಿಗ್ತಾರೆ. ಕಲಾಂ ರವರು ಈ ಸಮಯದಲ್ಲಿ DRDO ಸಂಸ್ಥೆಯ ಡೈರೆಕ್ಟರ್ ಆಗಿರ್ತಾರೆ. ಈ ಕತಿರೇಶನ್ ರವರನ್ನ APJ ಅಬ್ದುಲ್ ಕಲಾಂ ರವರ ಕಾರ್ ಡ್ರೈವರ್ ಆಗಿ ನೇಮಕ ಮಾಡ್ತಾರೆ, ನಿಯೋಜನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಲಾಂ ರವರು ದೂರ ಶಿಕ್ಷಣದ ಮುಖಾಂತರ ನೀವು ಮರು ಶಿಕ್ಷಣವನ್ನು ಪಡೆಯಬೇಕು ಅಂತ ಅಂದ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ. ಕತಿರೇಶನ್ ರವರು ಇವರ ಸಲಹೆಯನ್ನು ಸ್ವೀಕರಿಸಿ 10ನೇ ಕ್ಲಾಸು ಮತ್ತೆ 12ನೇ ತರಗತಿಯನ್ನ ಖಾಸಗಿಯಾಗಿ ಕಟ್ಟಿ ಪಾಸ್ ಮಾಡ್ತಾರೆ. ನಂತರ ದೂರ ಶಿಕ್ಷಣದ ಮುಖಾಂತರ ಮದುರೈ ಕಾಮರಾಜ ವಿಶ್ವವಿದ್ಯಾಲಯದ ಮುಖಾಂತರ BA ಪದವಿಯನ್ನು ಪಡಿತಾರೆ. ಇಲ್ಲೇ ಪೊಲಿಟಿಕಲ್ ಸೈನ್ಸ್, ಕನ್ನಡದಲ್ಲಿ ರಾಜ್ಯಶಾಸ್ತ್ರ ಅಂತೀವಿ, ಇಲ್ಲಿ MA ಪದವಿಯನ್ನು ಪಡಿತಾರೆ. ನಂತರ ವಿದ್ಯೆಯಲ್ಲಿ ಆಸಕ್ತಿ ಹೊಂದಿದ್ರಿಂದ, ಸ್ಫೂರ್ತಿಗೊಂಡಿದ್ದರಿಂದ ಮೆಡ್ರಾಸ್ ವಿಶ್ವವಿದ್ಯಾಲಯದಿಂದ B.Ed ಪದವಿಯನ್ನು ಪಡಿತಾರೆ, M.Ed ಪದವಿಯನ್ನು ಪಡಿತಾರೆ. ನಂತರ ಕಾಮರಾಜ್ ವಿಶ್ವವಿದ್ಯಾನಿಲಯದಿಂದ MPhil ಪದವಿಯನ್ನು ಮತ್ತೆ ಪಡಿತಾರೆ. ಅಂತಿಮವಾಗಿ ಮನೋನ್ಮಣಿಯಂ ಸುಂದರ್ನಾರ್ ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ PhD ಪದವಿಯನ್ನು ಪಡಿತಾರೆ. 2001ರಲ್ಲಿ ಶಿಕ್ಷಕರ ನೇರ ನೇಮಕಾತಿ ಅರ್ಹತಾ ಪರೀಕ್ಷೆಯನ್ನು ತಮಿಳುನಾಡು ಸರ್ಕಾರ ನಡೆಸುತ್ತೆ. ಈ ಅರ್ಹತಾ ಪರೀಕ್ಷೆಯಲ್ಲಿ ಇವರು ಶಿಕ್ಷಕರ ವೃತ್ತಿಗೆ ನೇರ ನೇಮಕಾತಿಯನ್ನು ಹಾಕ್ತಾರೆ. ನೇಮಕಾತಿ ಆದಂಥ ಸಂದರ್ಭದಲ್ಲಿ ಕೋವಿಲ್ಪಟ್ಟಿ ಎಂಬ ಒಂದು ಪ್ರದೇಶದಲ್ಲಿ 8 ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಅಣ್ಣಾ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ. ಇವರು PhD ಮುಗಿದ ಮೇಲೆ ಅಬ್ದುಲ್ ಕಲಾಂ ರವರಿಗೆ ಫೋನ್ ಮಾಡಿ PhD ಮುಗ್ದಿರೋದ್ರ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ಸರ್ಕಾರಿ ಕೆಲಸಕ್ಕೆ ಸೇರಿರೋದರ ಕುರಿತು, ಉಪನ್ಯಾಸಕರಾಗಿರೋದರ ಕುರಿತು ಕೂಡ ಇವರು ಮಾಹಿತಿಯನ್ನು ಕೊಡ್ತಾರೆ. ಕಲಾಂ ರವರು ಕೂಡ ಸಂತೋಷಗೊಳ್ತಾರೆ. ಇದು ನಾನು ಏನು ಕೇಳಿದೆ ಅಂತಂದ್ರೆ, ನಾವು ಕೂಡ ಈ ರೀತಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಯೋಚಿಸಿದ್ರೆ ಖಂಡಿತವಾಗಿ ಮಾಡ್ಬೋದು. ಯಾವುದು ಆಗಲ್ಲ ಅಂತ ಕೂತ್ರೆ ನಾವು ಹಾಗೆ ಕೂತಿರ್ತೀವಿ. ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಸಂಪೂರ್ಣವಾಗಿ ನಾವು ಯಶಸ್ಸು ಗಳಿಸ್ಬೋದು. ಆದರೆ ಗುರಿ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಇನ್ನೊಂದು ಸ್ವಾರಸ್ಯಕರವಾದ ಅದ್ಭುತ ಲೇಖನವನ್ನು ವೀಕ್ಷಕರ ಮುಂದೆ ಇಡ್ತಾ ಇದ್ದೀನಿ. ಕನ್ನಡ ಓನ್ ಇಂಡಿಯಾ ದಿನಪತ್ರಿಕೆ ದಿನಾಂಕ 28/8/2020 ಈ ಲೇಖನವನ್ನು ಪ್ರಕಟಿಸಿದೆ. ಲೇಖಕರು ಅಮಿತ್ ಅಂತ ಈ ಲೇಖನವನ್ನು ಬರೆದಿದ್ದಾರೆ. ಇಸ್ರೋದ ಮಾಜಿ ಅಧ್ಯಕ್ಷ ಕೆ ಶಿವನ್ ಯಶೋಗಾಥೆ. 2018ರಲ್ಲಿ ಶಿವನ್ ರವರು ಇಸ್ರೋದ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ತಾರೆ. 2019ರ ಜುಲೈನಲ್ಲಿ ಇಸ್ರೋ 22 ಚಂದ್ರಯಾನ 2 ಯೋಜನೆ ಕೈಗೊಳ್ತಾರೆ. ಬೆಂಗಳೂರಿನ ಪೀಣ್ಯದಲ್ಲಿ ಇಸ್ರೋ ಕಚೇರಿಯಲ್ಲಿ ಈ ಕೆಲಸವನ್ನು ಪ್ರಾರಂಭಿಸ್ತಾರೆ. ಸೆಪ್ಟೆಂಬರ್ 7, 2019ರಂದು ಭಾರತದ ಪ್ರಧಾನಿಗಳು ನಮ್ಮ ಇಸ್ರೋ ಕಚೇರಿಗೆ ಬರ್ತಾರೆ. ಚಂದ್ರಯಾನ 2 ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನು ನೋಡ್ಲಿಕ್ಕೋಸ್ಕರನೇ ಬರ್ತಾರೆ. ಭಾರತದ ಎಲ್ಲ ಪ್ರಜೆಗಳು ಈ ಪ್ರಕ್ರಿಯೆಯನ್ನು ನೋಡ್ಲಿಕ್ಕೋಸ್ಕರ ಕುತೂಹಲದಿಂದ, ನಿಬ್ಬೆರಗಿನಿಂದ ನೋಡ್ತಾ ಇರ್ತಾರೆ. ಇಡೀ ವಿಶ್ವ ಕೂಡ ಈ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಭಾರತ ಕಡೆ ನೋಡ್ತಾ ಇರುತ್ತೆ. ಸೆಪ್ಟೆಂಬರ್ 7, 2019ರ ರಾತ್ರಿ 2:30ಕ್ಕೆ ಕೆ ಶಿವನ್ ರವರು ಡಾಟಾ ವಿಶ್ಲೇಷಿಸಲಾಗುತ್ತಿದೆ ಅಂತ ಅಂದ್ಬಿಟ್ಟು ದುಃಖಿತರಾಗಿ ಹೇಳ್ತಾರೆ. ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಿಗಳಾದಂಥ ಮೋದಿಯವರು ಅವರನ್ನು ಬೆನ್ನು ತಟ್ಟಿ, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ನೀವು ದುಃಖ ಪಡುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅವ್ರನ್ನ ಸಮಾಧಾನ ಪಡಿಸ್ತಾರೆ. ಕಾರಣ ಇಷ್ಟೇ, ವಿಕ್ರಮ್ ಲ್ಯಾಂಡರ್ ಮತ್ತೆ ಪ್ರಜ್ಞಾನ್ ರೋವರ್ ಅಪಘಾತಕ್ಕೆ ಈಡಾಗಿರುತ್ತೆ. ಶಿವನ್ ರವರಿಗೆ ತುಂಬ ಬೇಜಾರು ಕೂಡ ಆಗುತ್ತೆ. ಯಾಕೆಂತಂದ್ರೆ ಅಲ್ಲಿವರೆಗೆ ಎಲ್ಲ ವಿಜ್ಞಾನಿಗಳು ಪರಿಶ್ರಮ, ಹೋರಾಟದಿಂದ ಈ ಕೆಲಸವನ್ನು ಮಾಡಿರ್ತಾರೆ. ಹಿನ್ನಡೆ ಆಗಿದ್ದರಿಂದ ಕಹಿ ಅನುಭವ ಆಗುತ್ತೆ. ಹಾಗಾಗಿ ಇವರಿಗೆ ಸಾಕಷ್ಟು ಬೇಜಾರಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಪ್ರಧಾನಿಗಳು ಅಲ್ಲೇ ಇದ್ದು ಇವರನ್ನ ಧೈರ್ಯವನ್ನು ತುಂಬುತ್ತಾರೆ. ಎಲ್ಲ ವಿಜ್ಞಾನಿಗಳಿಗೆ ಸಮಾಧಾನವನ್ನು ಹೇಳ್ತಾರೆ. ಒಳ್ಳೆಯ ಮಾತುಗಳನ್ನು ಹೇಳಿ ಅವರು ಮತ್ತೆ ಹೊರಟೋಗ್ತಾರೆ. ಇಂತಹ ಕೆ ಶಿವನ್ ರವರ ಬದುಕು ಕೂಡ ಅಷ್ಟೇ
ರೋಚಕ ಮತ್ತು ಎಲ್ಲರೂ ನೋಡಲೇಬೇಕಾದಂಥ ಈ ಯಶೋಧ ಗಾಥೆ. ಇವರು ಇಸ್ರೋದ ಅಧ್ಯಕ್ಷರು ಆಗಲಿಕ್ಕಿಂತ ಮುಂಚೆ ಇವರು ತಮ್ಮ ಗ್ರಾಮದಲ್ಲಿ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ, ಸವಾಲುಗಳನ್ನು ಎದುರಿಸಿರ್ತಾರೆ, ಸಮಸ್ಯೆಗಳನ್ನು ಎದುರಿಸಿರ್ತಾರೆ. ಎದೆಗಾರಿಕೆಯಿಂದ ಎಲ್ಲವನ್ನು ನಿಭಾಯಿಸಿ ಶಿಕ್ಷಣವನ್ನು ಪಡೆದು ಇಸ್ರೋದ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಕೆ ಶಿವಣ್ರವರು 14 ಏಪ್ರಿಲ್ 1957ರಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯ ನಾಗರ್ಕೋಯಿಲ್ ಬಳಿ ಇವರು ಜನಿಸಿರ್ತಾರೆ. ಇವರ ತಂದೆ ಕೈಲಾಸ ವಡೀಲ್, ತಾಯಿ ಬಂದು ಚೆಲ್ಲಮ್ಮ ಅಂತ. ಇವರು ತಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ಪೂರೈಸ್ತಾರೆ. ಈ ಶಾಲೆಗೆ ಹೋಗಿ ತರಗತಿ ಮುಗಿದ ಮೇಲೆ ಇವರ ತಂದೆ ಮಾವಿನ ಕೃಷಿಕರಾಗಿದ್ದರಿಂದ ಇವರು ಕೂಡ ತಮ್ಮ ಬಿಡುವಿನ ವೇಳೆಯಲ್ಲಿ ಮಾವಿನ ತೋಟದಲ್ಲಿ ಕೆಲಸವನ್ನು ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಇವರು ಸಾಕಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡ್ತಾರೆ. ತಂದೆ ಇವರ ಎಜುಕೇಷನ್ ಜೊತೆಗೆ ಬಿಡುವಿನ ಸಮಯದಲ್ಲಿ ಕೃಷಿ ಕೆಲಸಕ್ಕೆ ಇವರನ್ನು ಕರ್ಕೊಂಡು ಹೋಗ್ತಾರೆ. ಅಷ್ಟು ಕಷ್ಟದ ಪರಿಸ್ಥಿತಿ ಇರುತ್ತೆ. ಇವರು ರಜಾ ದಿನಗಳಲ್ಲಿ ಕಾರ್ಮಿಕರಂಗೆ ಕೆಲಸ ಮಾಡ್ತಾರೆ. ಜೊತೆಗೆ ಇವರು ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡ್ತಾರೆ. ಕನ್ಯಾಕುಮಾರಿಯ ಜಿಲ್ಲೆಯ ವಲ್ಲಂಕುಮಾರನ್ ವಲೈ ಎಂಬ ಒಂದು ಪಟ್ಟಣದಲ್ಲಿ PUC ವರೆಗೆ ಇವರು ಓದ್ತಾರೆ. ಶಿವನ್ರವರ ತಂದೆ ಮಗನಿಗೆ ಗ್ರಾಮದಿಂದಲೇ ಕಾಲೇಜಿಗೆ ಹೋಗುವಂತ ಸಲಹೆ ಕೊಡ್ತಾರೆ. ಆದರೆ ಶಿವನ್ರವರು ಏರೋನಾಟಿಕ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಪಣ ತೊಡ್ತಾರೆ. ತಂದೆ ಮಾತು ಕೇಳಲ್ಲ, ತಂದೆ ಒಪ್ಪಲ್ಲ. ಆದರೂ ಕೂಡ ಅವರು 1 ವಾರಗಳ ಕಾಲ ಊಟ ಮಾಡದಲ್ಲೇ ನಾನು ಏರೋನಾಟಿಕ್ ಇಂಜಿನಿಯರಿಂಗೇ ಮಾಡೋದು ಅಂತ ಅಂದ್ಬಿಟ್ಟು ಹಠ ಹಿಡಿತಾರೆ. ತಂದೆ BSc ಮಾಡು ಮನೆಯಿಂದನೇ ಹೋಗಿ ಅಂತ ಹೇಳ್ತಾರೆ. ಆದರೆ ಇವರು 1 ವಾರ ಊಟ ಮಾಡದಲ್ಲೇ ಇದ್ದಿದ್ದರಿಂದ ಅವ್ರಿಗೆ ಬೇಜಾರಾಗುತ್ತೆ. ಇವರು ನಿನಗೆ ಏನು ಅನಿಸುತ್ತೋ ಅದನ್ನೇ ಮಾಡು ಅಂದ್ಬಿಟ್ಟು ಮತ್ತೆ ಇವರಿಗೆ ಸಮ್ಮತಿಸ್ತಾರೆ. ಇವರು ನಂತರ ಮೆಡ್ರಾಸ್ ತಾಂತ್ರಿಕ ಸಂಸ್ಥೆಗೆ ಹೋಗಿ ಏರೋನಾಟಿಕ್ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ಇವರು PUC ಹೋಗುವವರೆಗೂ ಕೂಡ ಕಾಲಿಗೆ ಚಪ್ಪಲ್ ಹಾಕಿರಲ್ಲ. ಅಂಗಿ ಮತ್ತೆ ಪಂಚೆಯಿಂದಲೇ ಇವರು ಕಾಲೇಜಿಗೆ ಹೋಗ್ತಿರ್ತಾರೆ. ಮೆಡ್ರಾಸ್ ತಾಂತ್ರಿಕ ಕೋರ್ಸ್ ಹೋಗುವ ಸಂದರ್ಭದಲ್ಲಿ ಇವರು ಪ್ಯಾಂಟು ಶರ್ಟು ಮೊದಲು ಹಾಕಿದ್ದು. ತಂದೆ ಇಂಜಿನಿಯರಿಂಗ್ ಕೋರ್ಸ್ ಸಾಕಷ್ಟು ದುಬಾರಿ ಅಥವಾ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ಬೇಡ ಅಂತ ಅಂದಿರ್ತಾರೆ. ಆದರೆ ಇವರು ಒಪ್ಪದೇ ಇಲ್ಲ, ನಾನು ಹೋಗ್ಲೇಬೇಕು, ಅದೇ ಕೋರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿತಾರೆ. ನಂತರ ಇವರು ಮೆಡ್ರಾಸಿಗೆ ತಾಂತ್ರಿಕ ಕೋರ್ಸ್ಗೆ ಹೋಗ್ತಾರೆ. ಅಲ್ಲಿ 1980ರಲ್ಲಿ ಮೆಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ BTech ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸ್ತಾರೆ. ನಂತರ 1982ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಏರೋಸ್ಪೇಸ್ ಸ್ನಾತಕೋತ್ತರ ಇಂಜಿನಿಯರಿಂಗ್ ಪದವಿಯನ್ನು ಮಾಡ್ತಾರೆ. ಭಾರತದ ತಂತ್ರಜ್ಞಾನ ಸಂಸ್ಥೆ IISc ಯಲ್ಲಿ PhD ಪದವಿಯನ್ನು ಕೂಡ ಅವರು ಮಾಡ್ತಾರೆ. ನಂತರ ಇವರು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಮತ್ತು ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಇಸ್ರೋದಲ್ಲಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ಬಾಹ್ಯಾಕಾಶ ಇಲಾಖೆಯಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಇಸ್ರೋದಲ್ಲಿ 2018 ಜನವರಿ 15ರಂದು ಶಿವನ್ರವರು ಇಸ್ರೋದ ಮುಖ್ಯಸ್ಥರಾಗಿ ಅಧಿಕಾರವನ್ನು ಪಡೀತಾರೆ. 2020 ಡಿಸೆಂಬರ್ 30ಕ್ಕೆ ಇವರ ಅಧಿಕಾರ ಅವಧಿ ಮುಗಿಯುತ್ತೆ. ಆದರೂ ಕೂಡ ಸರ್ಕಾರದವರು ಇನ್ನೂ 2 ವರ್ಷ ಎಕ್ಸ್ಟೆಂಡ್ ಮಾಡಿ ಜನವರಿ 2022ರವರೆಗೆ ಇವರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇಲ್ಲಿವರೆಗೂ ಕೂಡ ಇವರು ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿ ಬರಿಗಾಲಿನಿಂದ ಚಪ್ಪಲಿ ಕೂಡ ಹಾಕ್ತಲೇ ಎಜುಕೇಶನ್ ಅನ್ನ ಪ್ರಾರಂಭಿಸಿದಂಥವರು ಕೆ ಶಿವನ್ರವರು. ನಂತರ ಇವರ ಕುಟುಂಬ ಕೂಡ ಕೃಷಿಯಿಂದ ಕೆಲಸವನ್ನು ಮಾಡ್ತಿರ್ತಾರೆ. ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವರು PhD ವರೆಗೆ ಅಧ್ಯಯನವನ್ನು ಮಾಡಿ ಇಸ್ರೋದ ಮುಖ್ಯಸ್ಥರಾಗಿ ಕೂಡ ಇವರು ಅಧಿಕಾರವನ್ನು ಅನುಭವಿಸ್ತಾರೆ. ಅಲ್ಲಿವರೆಗೂ ಕೂಡ ಇವರು ಎಫರ್ಟ್ ಇರುತ್ತೆ. ಇನ್ನೊಂದು
ಅದ್ಭುತ ಕತೆ. ಟೈಮ್ಸ್ ಆಫ್ ಇಂಡಿಯಾ ಇಂಗ್ಲಿಷ್ ದಿನಪತ್ರಿಕೆ 29 ಮಾರ್ಚ್ 2024ರಂದು ಪ್ರಕಟಣೆ ಮಾಡಿರುತ್ತೆ. ಇದೇ ಕಥೆಯನ್ನ NDTV 4 ಜುಲೈ 2019ರಂದು ಸಂದರ್ಶನ ಮಾಡಿರ್ತಾರೆ. 5ನೇ ವಯಸ್ಸಿನಲ್ಲಿ ಅನಾಥ, ಅವರು ಈಗ ಜಿಲ್ಲಾಧಿಕಾರಿಯಾಗಿದ್ದಾರೆ. IAS ಅಧಿಕಾರಿಯ ಸ್ಫೂರ್ತಿದಾಯಕ ಪ್ರಯಾಣ ಅಂತ. ಬಿ ಅಬ್ದುಲ್ ನಾಸರ್ ಅವರು 5ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳ್ಕೊಳ್ತಾರೆ, ಅನಾಥರಾಗ್ತಾರೆ. ಶಾಲೆಯಲ್ಲಿ ಮತ್ತೆ ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ಪಟ್ಟ ಕಷ್ಟ ಇತರ ಚಿಂದಿ ಹಾಯುವ ಕಥೆಗಿಂತಲೂ ರೋಚಕವಾಗಿದೆ. ಬಿ ಅಬ್ದುಲ್ ನಾಸರ್ ಅವರು ಪಡೆದ ಶಿಕ್ಷಣ, ಬಾಲ್ಯದಿಂದ ಇಂದಿನವರೆಗೆ ತಮ್ಮ ಜೀವನದಲ್ಲಿ ಅನುಭವಿಸಿದ ಹೋರಾಟಗಳು, ಸವಾಲುಗಳು, ಸಮಸ್ಯೆಗಳು, ಎದೆಗಾರಿಕೆ ಇತರರಿಗೆ ಮಾದರಿ. ಏನಕ್ಕೆ ಅಂತಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಇವತ್ತು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದಾರೆ. ದಕ್ಷಿಣ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಕೇರಳದ ಕಣ್ಣೂರಿನ ತಲೈಸರಿ ಗ್ರಾಮದ ನಾಸರ್ ಅವರು ಇಲ್ಲೇ ಜನಿಸ್ತಾರೆ. ಇಲ್ಲಿಂದ ಇವರ ಕತೆ ಪ್ರಾರಂಭ ಆಗುತ್ತೆ. ಬಾಲ್ಯದಲ್ಲಿಯೇ ತಂದೆಯನ್ನ ಕಳ್ಕೊಳ್ತಾರೆ. ನಾಸರ್ ಅವರು ಮತ್ತೆ ಇವ್ರ ಜೊತೆಗೆ ಒಡ ಹುಟ್ಟಿದವರು 5 ಜನ ಸಹೋದರ ಮತ್ತು ಸಹೋದರಿಯರು. ಇವರ ಒಂದು ಯೋಗಕ್ಷೇಮಕ್ಕಾಗಿ ಮತ್ತೆ ಸಾಕ್ಲಿಕ್ಕೋಸ್ಕರ ತಾಯಿ ಮನೆ ಕೆಲಸಕ್ಕೆ ಹೋಗಿ ಇವರನ್ನ ಸಾಕ್ತಿರ್ತಾರೆ. ಕೇರಳದ ಸಮುದಾಯ ಆಧಾರಿತ ಅನಾಥಾಶ್ರಮದಲ್ಲಿ ಈ ನಾಸರ್ ಅವರು 13 ವರ್ಷಗಳ ಕಾಲ ಓದ್ತಾರೆ. 5ನೇ ವಯಸ್ಸಿನಲ್ಲೇ ನಾಸರ್ ಅವರನ್ನ ಈ ತಲೈಸರಿ ಗ್ರಾಮದ ದರುಸಲಾಂ ಅನಾಥಾಶ್ರಮಕ್ಕೆ ತಾಯಿ ಕರ್ಕೊಂಡೋಗಿ ಸೇರಿಸ್ಬಿಡ್ತಾರೆ. ಇಲ್ಲಿ 10ನೇ ಕ್ಲಾಸ್ವರೆಗೆ ಸುಮಾರು 10 ವರ್ಷಗಳ ಕಾಲ ಓದ್ತಾರೆ. 10ನೇ ಕ್ಲಾಸಲ್ಲಿ ಇವರು ಪಾಸು ಕೂಡ ಆಗ್ತಾರೆ. 10ನೇ ಕ್ಲಾಸ್ನಲ್ಲಿ ಪಾಸ್ ಆಗಿರೋದ್ರಿಂದ ತಾಯಿಗೆ ಒಂದಷ್ಟು ಸಮಾಧಾನ ಆಗುತ್ತೆ. ಆದರೆ ನಾಸಿರ್ ಅವ್ರಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ, ಬೇಸರ ಆಗ್ತಾರೆ. ಹಾಗಾಗಿ ಈ ಅನಾಥಾಶ್ರಮದಲ್ಲಿ ಇರುವಾಗಲೇ ಒಂದು 2-3 ಸರಿ ಓಡೋಗ್ಬಿಟ್ಟಿರ್ತಾರೆ. ಆದರೆ ತಾಯಿ ಚಿಂತಿಸ್ತಾರೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಅವರು ಭಾವಿಸಿ ಪುನಃ ವಾಪಸ್ ಬಂದು ಓದಲಿಕ್ಕೆ ಪ್ರಯತ್ನ ಪಡ್ತಾರೆ. ಜೀವನ ಮತ್ತೆ ಖರ್ಚಿಗಾಗಿ ನಾಸರ್ ಅವರು ಹೋಟೆಲ್ಗೆ ಹೋಗಿ ಸಪ್ಲೈಯರ್ ಕೆಲಸ ಮಾಡ್ತಾರೆ, ಕ್ಲೀನರ್ ಆಗಿ ಕೆಲಸ ಮಾಡ್ತಾರೆ. ಬಂದ ಹಣದಿಂದ ಖರ್ಚು ಮಾಡ್ತಾರೆ. ಸಣ್ಣ ವಯಸ್ಸಿನಲ್ಲೇ ಕೆಲಸಕ್ಕಾಗಿ ಕೇರಳದಾದ್ಯಂತ ಅಲೆದಾಡ್ತಾರೆ, ಸುತ್ತಾಡ್ತಾರೆ. ಇಲ್ಲಿ ಒಂದಷ್ಟು ಕೆಲಸವನ್ನು ಮಾಡ್ತಾರೆ, ಕಷ್ಟಪಡ್ತಾರೆ. 10ನೇ ಕ್ಲಾಸ್ನಲ್ಲಿ ಪಾಸ್ ಆಗಿರೋದ್ರಿಂದ ತ್ರಿಶೂರ್ನ ಪ್ರತಿಷ್ಠಿತ ವತನಪಲ್ಲಿ ಅನಾಥಾಶ್ರಮಕ್ಕೆ PUC ಶಿಕ್ಷಣಕ್ಕಾಗಿ ತಾಯಿ ಕರ್ಕೊಂಡೋಗಿ ಸೇರಿಸ್ತಾರೆ. ಸೆಕೆಂಡ್ PUC ಕೂಡ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗ್ತಾರೆ. ಈ ಪಾಸ್ ಆಗುವ ಸಂದರ್ಭದಲ್ಲಿ, ಓದಿನ ಸಂದರ್ಭದಲ್ಲಿ ತಾಯಿ ಇವ್ರಿಗೆ ಆಸಕ್ತಿ ಇಲ್ಲದಲೇ ಇರೋದ್ರಿಂದ ಕೆಲವೊಂದಷ್ಟು ಆಫರ್ಗಳನ್ನು ನೀಡ್ತಾರೆ, ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾರೆ, ಇವರನ್ನ ಓದಿನಲ್ಲಿ ಉತ್ತೇಜಿಸ್ತಾರೆ. ಈ ರೀತಿಯ ಒಂದು ಪ್ರಯತ್ನ ಪಟ್ಟು ಇವರ ಓದಿನ ಕಾರ್ಯಚಟುವಟಿಕೆಯ ಬಗ್ಗೆ ಇವರು ಗಮನ ಕೊಡ್ತಾರೆ. ಇವರು ವತನಪಲ್ಲಿ ಅನಾಥಾಶ್ರಮದಿಂದ PUC ಮುಗಿಸಿದ ನಂತರ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ವೃತ್ತಿಪರ ಕೋರ್ಸಿಗಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಕೋರ್ಸನ್ನು ಮುಗಿಸ್ತಾರೆ. ಮುಗಿಸಿದ ಮೇಲೆ ನಂತರ ಇವರು ಕೇರಳಕ್ಕೆ ವಾಪಸ್ ಆಗ್ತಾರೆ. ಇಲ್ಲಿ ತನ್ನ ಹುಟ್ಟೂರು ತಲೇಶರಿ, ಇಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಇವರು ಇಂಗ್ಲಿಷ್ ಸಾಹಿತ್ಯದಲ್ಲಿ BA ಪದವಿಯನ್ನು ಮುಗಿಸ್ತಾರೆ. ಈ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ತುಂಬ ಪ್ರಾಬ್ಲಮ್ ಇದ್ದಿದ್ದರಿಂದ ಖಾಸಗಿಯಾಗಿ ಕೆಲಸವನ್ನು ಮಾಡ್ತಾರೆ, ಒಂದಷ್ಟು ದುಡ್ಡನ್ನು ಗಳಿಸ್ತಾರೆ. ಅದರ ಮುಖಾಂತರ ಮತ್ತೊಂದಷ್ಟು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ತನ್ನ ಪಠ್ಯ ಪುಸ್ತಕಗಳಿಗೆ ಇದಕ್ಕೆಲ್ಲ ಈ ದುಡ್ಡಿನಿಂದ ಉಪಯೋಗಿಸ್ಕೊಳ್ತಾರೆ. ಟ್ಯೂಷನ್ ಮಾಡ್ತಾರೆ, ಟೆಲಿಫೋನ್ ಆಪರೇಟರ್ ಆಗಿ ಕೆಲಸ ಮಾಡ್ತಾರೆ, ಪತ್ರಿಕೆಯನ್ನ ಮನೆ ಮನೆಗೆ ಹಾಕುವ ಹುಡುಗನಾಗಿ ಕೆಲಸ ಮಾಡ್ತಾರೆ. ನಂತರ ನಾಸರ್ ಅವರು ಈ ಕೋಯಿಕೋಡ್ ಅಂತ ಇಲ್ಲಿ ಪಾರ್ಕ್ ಕಾಲೇಜಿನಲ್ಲಿ ಸೇರ್ಕೊಂಡು ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾರೆ. ಜೊತೆಗೆ
BEd ಪದವಿಯನ್ನು ಕೂಡ ಮುಗಿಸ್ತಾರೆ. ಕೆಲಸಕ್ಕೆ ಸೇರಿದ ಮೇಲೆ ಈ ಎರ್ನಾಕುಲಂ ರಾಜಗಿರಿ ಕಾಲೇಜಿನಿಂದ MSW ಪದವಿಯನ್ನು ಪಡಿತಾರೆ. 94ರಲ್ಲಿ ಕೇರಳ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ನಿರೀಕ್ಷಕರಾಗಿ ಅಂದರೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಸೇವೆಗೆ ಸೇರುತ್ತಾರೆ. ಸ್ವಲ್ಪ ದಿವಸ ತಮ್ಮ ಆಪ್ತರ ಸಲಹೆಯಂತೆ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ನಂತರ ಇವರು ಪುನಃ ಆರೋಗ್ಯ ಇಲಾಖೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಮುಂದುವರಿತಾರೆ. ಈ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಕೇರಳದಲ್ಲಿ ಸಿವಿಲ್ ಸರ್ವಿಸ್ ನೋಟಿಫಿಕೇಶನ್ ಅನ್ನು ಮಾಡಿರ್ತಾರೆ. ಈ ನೇಮಕಾತಿಗೆ ಇವರು ಕೂಡ ಅರ್ಜಿ ಹಾಕಿರ್ತಾರೆ. ಈ ಸಂದರ್ಭದಲ್ಲಿ ಈ ಅರ್ಜಿ ಹಾಕ್ಬಿಟ್ಟು ಹೆಲ್ತ್ ಇಲಾಖೆಯಲ್ಲಿ ಇವರು ಕೆಲಸವನ್ನು ಮುಂದುವರಿಸ್ತಾ ಇರ್ತಾರೆ. ಇವರ ಪತ್ನಿ MK ರುಕ್ಸೋನಾ ಅಂತ, ಇವರು ಕೂಡ ಶಾಲಾ ಶಿಕ್ಷಕರಾಗಿರ್ತಾರೆ. ಇವರ ಒಂದು ಸಹಾಯ ಕೂಡ ಇಲ್ಲಿ ಮರೆಯುವಂತಿಲ್ಲ. ಇವರ ಸಹಾಯದಿಂದ ಇವರು ರಜೆಯನ್ನು ಹಾಕಿ UPSCಗೆ ತಯಾರಿಯನ್ನು ಮಾಡ್ತಾರೆ. ಇವರಿಗೆ ಸಿವಿಲ್ ಸರ್ವಿಸ್ ಆಡಳಿತಕ್ಕೆ ಹೋಗ್ಬೇಕು ಅಂತಂದ್ಬಿಟ್ಟು ತುಂಬ ಆಸೆ ಪಟ್ಟಿರ್ತಾರೆ. ಈ ದೃಷ್ಟಿಯಿಂದ ತನ್ನ ಹೆಂಡತಿ ಹತ್ರ ಹೇಳ್ಬಿಟ್ಟು ಇವರು ರಜೆಯನ್ನು ಹಾಕಿ ಇವರು UPSCಯ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ತಯಾರಿಯನ್ನು ಮಾಡ್ತಾರೆ. ಇದಕ್ಕಾಗಿ ಇವರು ಈ ಚೆನ್ನೈ, ಡೆಲ್ಲಿ, ಅಲಿಗಢಕ್ಕೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಸಾಕಷ್ಟು ಎಫರ್ಟ್ ಹಾಕಿ ಅಭ್ಯಾಸವನ್ನು ಮಾಡ್ತಾರೆ. ನಂತರ ತಯಾರಿ ಮುಗಿದ ಮೇಲೆ ವಾಪಸ್ ಬರ್ತಾರೆ. 1990ರ ದಶಕದಲ್ಲಿ ಈ ಸಿವಿಲ್ ಸರ್ವಿಸ್ ಕೇರಳದಲ್ಲಿ ಏನು ಅಧಿಸೂಚನೆ ಕರೆದಿದ್ರು ಅದರ ಪ್ರಕ್ರಿಯೆ ಮತ್ತೆ ಪುನಃ ಪ್ರಾರಂಭವಾಗುತ್ತೆ. ಆ ಪ್ರಕ್ರಿಯೆ ಪ್ರಾರಂಭ ಆದ ಸಂದರ್ಭದಲ್ಲಿ ಇವರು 2002ರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು ಬರೀತಾರೆ. 2004ರಲ್ಲಿ ಮೇನ್ಸ್ ಎಕ್ಸಾಮ್ ಅನ್ನು ಬರೀತಾರೆ. ಅಲ್ಲೂ ಕೂಡ ಪಾಸ್ ಆಗ್ತಾರೆ. ಸಂದರ್ಶನಕ್ಕೆ ಭಾಗವಹಿಸ್ತಾರೆ. ಸಂದರ್ಶನದಲ್ಲಿ ಇವರು ಆಟೋಮೆಟಿಕ್ಲಿ ಪಾಸ್ ಆಗಿಬಿಡ್ತಾರೆ. ಆವಾಗ ಇವರಿಗೆ ಕೇರಳದಲ್ಲಿ 2006ರಲ್ಲಿ ಡೆಪ್ಟಿ ಕಲೆಕ್ಟರ್ ಆಗಿ ನೇಮಕಾತಿ ಮಾಡ್ತಾರೆ. ಇವರು 2015ರಲ್ಲಿ ಕೇರಳದಲ್ಲಿ ರಾಜ್ಯದ ಅತ್ಯುತ್ತಮ ಡೆಪ್ಟಿ ಕಲೆಕ್ಟರ್ ಆಗಿ ಗುರುತಿಸ್ಕೊಳ್ತಾರೆ. ನಂತರ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಅದರ ಪರಿಣಾಮಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಉತ್ತಮ ಕೆಲಸಗಳನ್ನು ಮಾಡ್ತಾರೆ. ಈ ನಾಸಿರ್ ಅವರು ಉತ್ತಮ ಆಲೋಚನೆ, ಪ್ರಭಾವಶಾಲಿ ಚಿಂತನೆಗಳಿಂದ ಎಲ್ಲ ಕಚೇರಿಗಳಲ್ಲಿ ಉತ್ತಮ ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಸೇವೆ ಸಿಕ್ಕುವಂತೆ ಮಾಡ್ತಾರೆ. 2017ರಲ್ಲಿ ಕೇರಳದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮತ್ತು ಪಿಂಚಣಿ ಇಲಾಖೆ ಒಂದು ಮಾಹಿತಿಯಂತೆ ಈ IAS ಕೇಡ್ರು ಖಾಲಿ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಇವರಿಗೆ ಉನ್ನತೀಕರಿಸಿ IAS ಕೇಡ್ರಾಗಿ ಕೊಡ್ತಾರೆ. ಈ ರೀತಿ ಇವರು IAS ಕೇಡ್ರಾಗಿ ಮುಂಬಡ್ತಿಯನ್ನು ಹೊಂದಿ ಇವರು ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಇದ್ರ ಜೊತೆಗೆ ಇವರು ಹೇಳ್ತಾರೆ, ಸಾಮಾನ್ಯ ವ್ಯಕ್ತಿ ನಾಗರಿಕನ ಸೇವೆ ನಿಜವಾದ ಯಜಮಾನನ ಸೇವೆಯಂತೆ ಅಂತ ಅಂದ್ಬಿಟ್ಟು ಇವರು ಹೇಳ್ತಾರೆ. ಈ ರೀತಿಯ ಒಂದು ಕೆಲಸವನ್ನು ಇವರು ಮಾಡಿರ್ತಾರೆ. ಇವರ ಒಂದು ಸೇವೆ ಈ ಕೇರಳದಲ್ಲಿ ಎಲ್ಲ ಜನಗಳಿಗೆ ಅತ್ಯುತ್ತಮವಾಗಿ ಸಿಗುತ್ತೆ. ಕ್ವಾಲಿಟಿ ಸರ್ವಿಸನ್ನು ಕೊಡ್ತಾರೆ. ಇದು ಈ ನಾಸಿರ್ ಅವರ ಒಂದು ಆತ್ಮ ಬಯೋಗ್ರಫಿ. ಇದನ್ನು ನಾನು ನಿಮ್ಮ ಮುಂದೆ ಇನ್ಸ್ಪೈರ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ. ಇನ್ನೊಂದು ಅದ್ಭುತವಾದ ಲೇಖನ ಉದಯವಾಣಿ ದಿನಪತ್ರಿಕೆಯಲ್ಲಿ 30/6/2024ಕ್ಕೆ ಪ್ರಕಟಣೆ ಆಗಿರುತ್ತೆ. ಸುಹಾನ್ ಶೇಖ್ ಎಂಬುವರು ಈ ಲೇಖನ ಬರೆದಿರುವಂಥದ್ದು. ವಿಜಯವಾಣಿ ದಿನಪತ್ರಿಕೆ 3/7/2024ಕ್ಕೆ ಇದೇ ಲೇಖನವನ್ನು ಸ್ವಲ್ಪ ಚೇಂಜ್ ಮಾಡಿ ಬರೆದಿರುತ್ತೆ. ಟೈಟ್ಲ್ ಬಂದು ಯೂಟ್ಯೂಬಿನಲ್ಲಿ IAS ಪಾಠ ಮಾಡಿ 21ರ ಅರೆಯದಲ್ಲೇ 10 ಲಕ್ಷ ರೂಪಾಯಿ ಕಾರು ಖರೀದಿಸಿದ ವಿದ್ಯಾರ್ಥಿ ಅಂತ. ಈ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ನೋಡಲೇಬೇಕಾದಂಥ ಒಂದು ಕತೆ.
ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಎನ್ನುವ ಮಾತಿಗೆ ಈ ವಿದ್ಯಾರ್ಥಿ ತನ್ನ ಸ್ವಂತ ದುಡ್ಡಿನಲ್ಲಿ 10 ಲಕ್ಷ ರೂಪಾಯಿಯ ಕಾರು ಖರೀದಿಸಿದ ಕಥೆ ಇದು. ಈ ವಿದ್ಯಾರ್ಥಿ ಸಾಯುಜ್ ಎಸ್ ಚಂದ್ರನ್ ಅಂತ ಕಾಸರಗೋಡಿನ ರಾಜಪುರಂ ಗ್ರಾಮದವರು. ತಂದೆ ಬಂದು ಪಿ ಚಂದ್ರನ್, ಮಾಜಿ ಸೈನಿಕರು. ತಾಯಿ ಬಂದು ಸತಿ ಚಂದ್ರನ್ ಅಂತ, ಇವರು ಸಮಾಜ ಸೇವಕಿ. ಈ ಸಾಯುಜ್ ಅವರು ಆರಂಭಿಕ ಶಿಕ್ಷಣವನ್ನು ಚಮ್ಮಡ್ ಪಂಚಾಯಿತಿಯ ಚಟ್ಟಂ ಚಾಲ್ ಹೈಯರ್ ಸೆಕೆಂಡರಿ ಸ್ಕೂಲು ಮತ್ತು ಚಂಗಳ್ ಪಂಚಾಯಿತಿಯ ಎಡನೀರ್ನ ಸ್ವಾಮೀಜಿಎಸ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಓದ್ತಾರೆ. ಇವರಿಗೆ ಮೆಡಿಕಲ್ನಲ್ಲಿ ಓದಬೇಕು, ವೈದ್ಯನಾಗಬೇಕು ಅಂತ ಆಸೆ ಆಗಿರೋದ್ರಿಂದ 2022ರ ನೀಟ್ ಎಕ್ಸಾಮನ್ನು ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ಪಾಸ್ ಆಗಲ್ಲ. ಇವರು ನಂತರ BSc ಪದವಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವರ ಗ್ರಾಮದಿಂದ 35 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇದು ಕಲ್ಲರ್ ಪಂಚಾಯಿತಿಯ ರಾಜಪುರಂನ ಸೆಂಟ್ PS ಎಕ್ಸ್ ಕಾಲೇಜಿನಲ್ಲಿ ಸೇರ್ಕೊಳ್ತಾರೆ. ಇಲ್ಲೇ BSc ಅಂತಿಮ ವರ್ಷದಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಆಸಕ್ತಿ ಬರುತ್ತೆ. ಆಡಳಿತ ಸೇವೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವರು ಆಸೆ ಪಡ್ತಿದ್ದಾರೆ. ಅದಕ್ಕಾಗಿ ಇವರು ಪ್ರತಿದಿನ ಇಂಗ್ಲಿಷ್ ಪೇಪರನ್ನು ಓದ್ತಾರೆ. 2 ಇಂಗ್ಲಿಷ್ ಪೇಪರ್ಗಳನ್ನು ತರಿಸ್ಕೊಂಡು ಅಭ್ಯಾಸ ಮಾಡ್ತಿದ್ದಾರೆ. ಸುಲಲಿತವಾಗಿ ಇಂಗ್ಲಿಷ್ ಕಲಿಕೆಯ ದೃಷ್ಟಿಯಿಂದ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಮನೆಯಲ್ಲೇ ಸ್ಟಡಿ ಮಾಡಿಕೊಂಡು ಜೊತೆಗೆ ಇಂಗ್ಲಿಷ್ ಭಾಷಣ, ಕಾದಂಬರಿಗಳನ್ನು ಓದುವಂಥದ್ದು, ಸಿನಿಮಾಗಳನ್ನು ನೋಡುವಂಥದ್ದು. ನಮ್ಮ ವಿದೇಶಾಂಗ ಸಚಿವರಾದಂಥ ಎಸ್ ಜೈಶಂಕರ್ ಮತ್ತು ಕಾಂಗ್ರೆಸ್ನ ನಾಯಕರಾದಂಥ ಶಶಿ ತರೂರ್ ಅವರ ಆಂಗ್ಲ ಮಾತುಗಳನ್ನು ಕೇಳುವಂಥ, ಆಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. 2018ರಲ್ಲಿ UPSCಯಲ್ಲಿ ಅಕ್ಷತ್ ಜೈನ್ ಎಂಬುವರು ಭಾರತಕ್ಕೆ 2ನೇ ರ್ಯಾಂಕ್ ಬರ್ತಾರೆ. ಇವರ ಹಾದಿಯನ್ನೇ ಇವರು ಕೂಡ ಹಿಡಿದಿದ್ದಾರೆ. ಇಂಟರ್ನೆಟ್ ಮುಖಾಂತರ ಉಚಿತವಾಗಿ ಸಿಗುವಂಥ ಈ ವಿಷಯಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ, ಅದನ್ನು ಟಿಪ್ಪಣಿ ಮಾಡ್ಕೊಳ್ತಿದ್ದಾರೆ, ನೋಟ್ಸನ್ನು ಮಾಡ್ತಿದ್ದಾರೆ. ಇದನ್ನು ಇವರು ಮನನ ಮಾಡಿಕೊಂಡು ಈ ವಿಚಾರಧಾರೆಗಳನ್ನು ಇನ್ನೊಬ್ಬರಿಗೂ ಹಂಚಬೇಕು ಅಂತ ಅಂದ್ಬಿಟ್ಟು ಅವರು ಆಸೆ ಪಡ್ತಾರೆ. ಅದಕ್ಕಾಗಿ ಇವರು ಪ್ರಸ್ತುತ ವ್ಯವಹಾರಗಳು, ಬಹುಆಯಾಮ ಪ್ರಶ್ನೆಗಳು, ಇತಿಹಾಸ, ಭೌಗೋಳಿಕತೆ ಮತ್ತು ಸಾಮಾನ್ಯ ಅಧ್ಯಯನ ಇವುಗಳ ಮಾಹಿತಿಗಳನ್ನೆಲ್ಲ ಫಿಸಿಕ್ಸ್ ವಲ್ಲಗ್ ಯೂಟ್ಯೂಬ್ ಚಾನಲ್ನಿಂದ ಪಡೆದುಕೊಂಡು ಇವರೇ ಈ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿದ್ದಾರೆ. ಬಿಡುವಿನ ವೇಳೆಯಲ್ಲಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ತರೋವಾಗಿ ಪ್ರಿಪ್ರೇಷನ್ನ ಮಾಡ್ತಿದ್ದಾರೆ. ಜೊತೆಗೆ ಶಿಸ್ತುಬದ್ಧವಾಗಿ ಓದ್ತಿದ್ದಾರೆ. ಇದ್ರ ಜೊತೆಗೆ ಈ ಸಾಯುಜ್ ಅವರು ಇವ್ರು ಏನು ಕಲ್ತಿರ್ತಾರೋ, ಏನು ಓದಿರ್ತಾರೋ, ಅದು ಏನು ಟಿಪ್ಪಣಿ ಮಾಡ್ಕೊಂಡಿರ್ತಾರೋ ಈ ನೋಟ್ಸುಗಳನ್ನೆಲ್ಲ ರೀರೈಟ್ ಮಾಡಿಕೊಂಡು ಅದನ್ನು ಒಳ್ಳೆಯ ಉದ್ದೇಶದಿಂದ ಇತರರಿಗೂ ಕೂಡ ಈ ವಿಚಾರವನ್ನು ಹಂಚಬೇಕು ಅಂತಂದ್ಬಿಟ್ಟು ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿ SCIAS ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಮುಖಾಂತರ ಹಂಚ್ತಾ ಇರ್ತಾರೆ. ನಂತರ ಇದೇ ಚಾನಲನ್ನು IAS ಹಬ್ ಮಲಯಾಳಂ ಎಂಬ ಮರುನಾಮಕರಣ ಮಾಡಿ ಇದರ ಮುಖಾಂತರ ತಮ್ಮ ಟಿಪ್ಪಣಿಗಳನ್ನು, ನೋಟ್ಸ್ಗಳನ್ನು ಹಂಚ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಈ ಚಾನಲನ್ನು ಹೆಚ್ಚು ಜನ ನೋಡ್ತಾ ಇರಲ್ಲ. ಸುಮಾರು 2 ತಿಂಗಳು ಆಗೋದ್ರೊಳಗಡೆ 10,000 ಜನ ವೀಕ್ಷಕರನ್ನು ಪಡೆಯುತ್ತೆ. ಇದ್ರ ಜೊತೆಗೆ ಎಲ್ಲ ಈ ದಕ್ಷಿಣ ಕೇರಳದ ವಿದ್ಯಾರ್ಥಿಗಳೇ ಇದಕ್ಕೆ ಹೆಚ್ಚು ಸಬ್ಸ್ಕ್ರೈಬ್ ಆಗಿದ್ದಾರೆ. ಈ ಚಾನಲ್ ಮುಖಾಂತರ ಪ್ರತಿದಿನ ಇವರು ಈ ಟಿಪ್ಪಣಿಗಳನ್ನು, ನೋಟ್ಸ್ಗಳನ್ನು, PPTಗಳನ್ನು ಶೇರ್ ಮಾಡ್ತಿದ್ದಾರೆ. ಇಲ್ಲಿ ಈ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಜೊತೆಗೆ ಈ IAS ಈ ಕೋಚಿಂಗನ್ನು ಕೂಡ ಅಥವಾ ಈ ಸಿವಿಲ್ ಸರ್ವಿಸ್ ಕೋಚಿಂಗನ್ನು ಕೂಡ ಯೂಟ್ಯೂಬ್ ಚಾನಲ್ನಿಂದ ಪಡ್ಕೊಳ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಜಾಸ್ತಿ ಆದಂಗೆ ಇವರು ಈ ಟೆಲಿಗ್ರಾಮ್ ಮುಖಾಂತರ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಇದರ ಮುಖಾಂತರ ಇವರು ಪ್ರತಿದಿನ ತಯಾರು ಮಾಡಿದಂಥ ನೋಟ್ಸ್ಗಳು, ಟಿಪ್ಪಣಿಗಳನ್ನು ಶೇರ್ ಮಾಡ್ತಾರೆ. ಇಲ್ಲಿ ಕೂಡ ಇವರ ನಿರೀಕ್ಷೆಕ್ಕಿಂತಲೂ ಜಾಸ್ತಿ
ವಿದ್ಯಾರ್ಥಿಗಳು ಮತ್ತು ಇತರರು ಸೇರಿಕೊಳ್ತಾರೆ. ಹಾಗಾಗಿ ಈ ಆನ್ಲೈನ್ ಮುಖಾಂತರ ಇವರು ಪಿ ಪಿ ಟಿಗಳನ್ನು, ವಿಡಿಯೋಗಳನ್ನು ಲಿಂಕ್ ಮುಖಾಂತರ ಶೇರ್ ಮಾಡ್ತಿದ್ದಾರೆ. ಇವರ ಒಂದು ಕಲಿಕಾ ಶೈಲಿ, ಇವರು ಹೇಳ್ಕೊಡುವ ಒಂದು ಶೈಲಿಗೆ ವಿದ್ಯಾರ್ಥಿಗಳು ಮತ್ತು ಇತರರು ಮಾರು ಹೋಗಿ ಹಣ ಕೊಟ್ಟು ಇವರ ಒಂದು ಟೀಚಿಂಗನ್ನು ಕೇಳ್ತಾರೆ. ಹಾಗಾಗಿ ಈ ವಿದ್ಯಾರ್ಥಿಗಳು ಕೆಲವರು ಈ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗಿ ಫ್ರೀ ಟೈಮ್ನಲ್ಲಿ ಅವರು ಕೂಡ ಈ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಎಲ್ಲ ವರ್ಗದ ಜನರು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವರ ಒಂದು ಸಿವಿಲ್ ಸರ್ವಿಸಿನ ನೋಟ್ಸ್ಗಳನ್ನು, ಟಿಪ್ಪಣಿಗಳನ್ನು ತೆಗೆದುಕೊಳ್ತಾರೆ, ಪಾಠಗಳನ್ನು ಆಲಿಸ್ತಾರೆ. ಇವರು ಹೆಚ್ಚು ಜನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಪ್ರತಿ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ಫಿಕ್ಸ್ ಮಾಡ್ತಾರೆ. ಇತ್ತೀಚೆಗೆ ಹೊಸ ವಿದ್ಯಾರ್ಥಿಗಳು ಸೇರ್ಪಡೆ ಆದರೆ ಅವರಿಗೆ 1000 ರೂಪಾಯಿ ಫೀಸನ್ನು ಮಾಡಿದ್ದಾರೆ. ಈ ಅಂಗವಿಕಲರು, ದೈಹಿಕ ಬಲ ಇಲ್ದಿದ್ದವರು ಇವರಿಗೆ ಫ್ರೀಯಾಗಿ ಅಥವಾ ಉಚಿತವಾಗಿ ಲಿಂಕನ್ನು ಶೇರ್ ಮಾಡ್ತಾರೆ. ಈ 1000 ರೂಪಾಯಿ ಯಾಕೆ ಮಾಡಿದ್ದಾರೆ ಅಂತಂದರೆ, ಪ್ರತಿದಿನ ಕೂಡ ಇವರು ಪರೀಕ್ಷೆಯನ್ನು ಮಾಡ್ತಾರೆ, ಅದನ್ನು ಮೌಲ್ಯಮಾಪನವನ್ನು ಮಾಡ್ತಾರೆ, ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ. ಈ ಕಲಿಕೆಗೆ ಹೆಚ್ಚು ಸ್ಫೂರ್ತಿಯಾಗಿ ಪ್ರತಿದಿನ ಕೂಡ ಒಂದೊಂದು ಮಾದರಿಯಲ್ಲಿ ಕಲಿಕಾ ಪ್ರೌಢಮ್ಯವನ್ನು ಹೆಚ್ಚು ಮಾಡಿಸ್ತಿದ್ದಾರೆ. ಅದಕ್ಕೋಸ್ಕರ ಇವರು 1000 ರೂಪಾಯಿ ಫೀಸನ್ನು ಮಾಡಿದ್ದಾರೆ. ಈ ಯೂಟ್ಯೂಬಿನಲ್ಲಿ ಬಂದ ಹಣದಿಂದ 10 ಲಕ್ಷ ರೂಪಾಯಿ ಕಾರನ್ನು ಇವರು ಖರೀದಿಸಿದ್ದಾರೆ. ಜೊತೆಗೆ ಈ 10 ಲಕ್ಷ ರೂಪಾಯಿ ಕಾರ್ ಖರೀದಿಸಿದ್ದು ಇವರ ಕಾಲೇಜಿಗೆ ಗೊತ್ತಾಗುತ್ತೆ, ಶಿಕ್ಷಕರಿಗೆ ಗೊತ್ತಾಗುತ್ತೆ, ಇವ್ರ ಕ್ಲಾಸ್ಮೇಟ್ಸಿಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದಂಥ ಈ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆಶ್ಚರ್ಯಚಕಿತರಾಗ್ತಾರೆ. ಈ ಪ್ರಸ್ತುತ ಇವರು 2025ರ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಮತ್ತು ಮೇನ್ಸಿಗೆ ಹೆಚ್ಚು ಆಸಕ್ತಿ ವಹಿಸಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಅದೇ ರೀತಿ ಇವರು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಮೋಟಿವೇಟ್ ಮಾಡ್ತಿದ್ದಾರೆ. ಈ ಲೇಖನವನ್ನು ಜನಪ್ರಿಯವಾದಂತಹ ಆನ್ ಮನೋರಮ ಪತ್ರಿಕೆ ಕೂಡ ಒಂದು ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಹಾಗಾಗಿ ಇವರು ಈ ಲೇಖನ ಮುಖಾಂತರ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿದ್ದಾರೆ. ಈ ಸ್ಟೋರಿಯನ್ನು ನಾನು ಏನಕ್ಕೆ ಹೇಳಿದೆ ಅಂತಂದರೆ, ನಾವು ಕೂಡ ಏನು ವಿದ್ಯಾರ್ಥಿಗಳು, ಯುವಜನತೆ, ಈ ಕಾಲೇಜು ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಸಕಾರಾತ್ಮಕ ಚಿಂತನೆಯಿಂದ, ಆತ್ಮವಿಶ್ವಾಸದಿಂದ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು, ಈ ಸಮಾಜಕ್ಕೆ ಮಾದರಿ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಒಳ್ಳೆಯ ಚಿಂತನೆಯನ್ನು ಮಾಡಬೇಕು, ಒಂದು ಒಳ್ಳೆಯ ದಾರಿಯನ್ನು ಹಿಡಿಬೇಕು. ನಮಗೆ ಈ ಓದಿನ ಜೊತೆಗೆ ಒಳ್ಳೆಯ ಹೆಚ್ಚುವರಿಯ ಏನಾದರೂ ನಮಗೆ ಅನುಕೂಲವಾಗೋ ಒಂದು ದಾರಿ ಕಂಡ್ರೆ ಅದನ್ನು ನಾವು ಕೂಡ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಉದಾಹರಣೆ ಮುಖಾಂತರ, ಈ ಲೇಖನದ ಮುಖಾಂತರ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ವಿಶೇಷವಾದ ಅದ್ಭುತವಾದ ಕತೆ, ಇದನ್ನು ಕ್ಷಣ ಹೊತ್ತು ಆಣಿಮುತ್ತು ಎಂಬ ಪುಸ್ತಕದಿಂದ ಆಯ್ದುಕೊಂಡಿದ್ದೀನಿ. ಎಸ್ ಷಡಕ್ಷರಿ ಇದರ ಲೇಖಕರು. ಅದೊಂದು ವಿಶೇಷ ಘಟಿಕೋತ್ಸವ. 1996 ಜನವರಿ 26ರಂದು ಅಮೆರಿಕದ ರೂಸ್ವೆಲ್ಟ್ ಯೂನಿವರ್ಸಿಟಿ ವಿಶೇಷ ಘಟಿಕೋತ್ಸವ ಮಾಡಿ ಆ ಸಮಾರಂಭದಲ್ಲಿ ಮರ್ಟೆಲ್ ಶ್ಯಾನನ್ ಎಂಬುವರಿಗೆ BA ಪದವಿಯನ್ನು ಪ್ರದಾನ ಮಾಡುತ್ತೆ. ಇದರಲ್ಲಿ ವಿಶೇಷ ಇಷ್ಟೇ, ಪದವಿ ಸ್ವೀಕರಿಸಿದ ಈ ಶ್ಯಾನನ್ ರವರು ಅವರಿಗೆ 91 ವರ್ಷ ವಯಸ್ಸಾಗಿರುತ್ತೆ. ಅವರ ಸಾಧನೆಯನ್ನು ಕೇಳಿದರೆ ಎಲ್ರಿಗೂ ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾದ ಒಂದು ಸಾಧನೆಯನ್ನು ಅವರು ಮಾಡಿರ್ತಾರೆ. ಅಮೆರಿಕದಲ್ಲಿ ನೆಲೆಸಿದ್ದ ಈ ಕರಿಯ ಜನಾಂಗದವರಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಈ ವಿಶ್ವವಿದ್ಯಾಲಯಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುವುದು ಕಷ್ಟವಾಗಿರುತ್ತೆ. ಆ ಸಮಯದಲ್ಲಿ ಇವರು ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲೂ ಕೂಡ ಇವರಿಗೆ ಸಮಾನ ಅವಕಾಶಗಳಿರಲ್ಲ. ಯಾರಿಗೆ? ಈ ಕರಿಯ ಜನಾಂಗದವರಿಗೆ. ಅಂತಹ ಒಂದು ಸಂದರ್ಭದಲ್ಲಿ 16ನೇ ವಯಸ್ಸಿನಲ್ಲಿ ಈ ಶ್ಯಾನನ್ ರವರು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಚಿಕಾಗೋ ಯೂನಿವರ್ಸಿಟಿಗೆ ಪದವಿಗಾಗಿ ಸೇರಬೇಕು ಅಂತ ಆಸೆ ಇರುತ್ತೆ, ಆದರೆ ಸಾಧ್ಯವಾಗಲ್ಲ.
ತನ್ನ 20ನೇ ವಯಸ್ಸಿನಲ್ಲಿ ಕಷ್ಟಪಟ್ಟು ಇವರು ಕಾಲೇಜಿಗೆ ಸೇರ್ತಾರೆ. ಆದರೆ ಪದವಿ ಗಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ತಮ್ಮ ಕಾಲವನ್ನು ಕಳೀತಾರೆ, ಮದುವೆಯನ್ನು ಹಾಕ್ತಾರೆ, ಮಕ್ಕಳು ಕೂಡ ಆಗುತ್ತೆ. ಆದರೆ ಈ ಪದವಿ ಪಡಿಬೇಕು ಎಂಬ ಒಂದು ಹಂಬಲ ಕನಸು ಹಾಗೆ ಉಳಿದಿರುತ್ತೆ, ಸಾಧ್ಯವಾಗಿರಲ್ಲ. ತನ್ನ 42ನೇ ವಯಸ್ಸಿನಲ್ಲಿ ಪುನಃ ಚಿಕಾಗೋ ವಿಶ್ವವಿದ್ಯಾಲಯದಿಂದ ಈ ವಯಸ್ಕ ಶಿಕ್ಷಣದ ಮುಖಾಂತರ ಇವರು ಪದವಿಗೆ ಸೇರ್ತಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ ಇವರು ಪದವಿ ಮುಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ 1994ರಲ್ಲಿ ಮತ್ತೆ ರೂಸ್ವೆಲ್ಟ್ ಯೂನಿವರ್ಸಿಟಿಗೆ ಪಾರ್ಟ್ ಟೈಮ್ ಆಗಿ, ಅಂದರೆ ಕನ್ನಡದಲ್ಲಿ ಅರೆಕಾಲಿಕ ಅಂತ ಅಂತೀವಿ, ಈ ಅರೆಕಾಲಿಕ ಶಿಕ್ಷಣ ಪದ್ಧತಿಯ ಮುಖಾಂತರ ಪದವಿಗೆ ಸೇರ್ಕೊಳ್ತಾರೆ. ಆದರೆ ಈ ಸಂದರ್ಭದಲ್ಲಿ 2 ವರ್ಷದ ಹಿಂದೆ ತಗೊಂಡ್ರೆ 1992ರಲ್ಲಿ ಇವರಿಗೆ ಕಣ್ಣಿನಲ್ಲಿ ಪೊರೆ ಆಗ್ಬಿಡುತ್ತೆ, ಕಣ್ಣು ಕಾಣಲ್ಲ. ಅಂಥ ಸಂದರ್ಭದಲ್ಲಿ ಇವರು ಆಪರೇಷನ್ ಮಾಡ್ಕೊಳ್ತಾರೆ. ಆಪರೇಷನ್ ಮಾಡಿಕೊಂಡು ಪುನಃ ಇವರು 1995ರಲ್ಲಿ ಮತ್ತೆ ಈ ರೂಸ್ವೆಲ್ಟ್ ಯೂನಿವರ್ಸಿಟಿಯ ಕಾಲೇಜಿಗೆ ಸೇರ್ತಾರೆ. ಪೂರ್ಣಕಾಲಿಕವಾಗಿ ಕಾಲೇಜಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಇವರು ಈ ಕಾಲೇಜಿನಲ್ಲಿ ಎಲ್ಲರ ಹಾಗೆ ಉತ್ಸಾಹದಿಂದ ಕಾಲೇಜಿಗೆ ಹೋಗ್ತಾರೆ, ಚರ್ಚೆಯನ್ನು ಮಾಡ್ತಾರೆ, ನೋಟ್ಸ್ಗಳನ್ನು ಬರ್ಕೊಳ್ತಾರೆ. ಆದರೆ ಇವ್ರ ಜೊತೆಗೆ ಇದ್ದಂಥ ಸಹಪಾಠಿಗಳು ಇವ್ರಿಗಿಂತ 80 ವರ್ಷ ಚಿಕ್ಕವರಾಗಿರ್ತಾರೆ. ಆದರೂ ಕೂಡ ಇವ್ರಿಗೆ ಯಾವುದೇ ರೀತಿಯ ಸಂಕೋಚವಿಲ್ಲದಲೇ ಅಭ್ಯಾಸವನ್ನು ಮಾಡ್ತಾರೆ. ತನಗೆ ಡೌಟ್ ಬಂದಿದ್ದನ್ನು ಅಧ್ಯಾಪಕರ ಹತ್ರ ಕೇಳ್ತಾರೆ. ಈ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾರೆ. ನಂತರ ಇವರು 1996 ಜನವರಿ 21ರಂದು ಇವರಿಗೆ ರೂಸ್ವೆಲ್ಟ್ ಯೂನಿವರ್ಸಿಟಿ BA ಪದವಿಯನ್ನು ಪ್ರದಾನ ಮಾಡುತ್ತೆ. ಈ ಸಂದರ್ಭದಲ್ಲಿ ಈ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು 91ನೇ ವಯಸ್ಸಿನಲ್ಲಿ ಪದವಿಯನ್ನು ಪಡೆದಿದ್ದೀರಾ, ಆದರೆ ನಿಮಗೇನು ಅನಿಸ್ಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಶಾನನ್ರವರು ಹೇಳ್ತಾರೆ, ನಾನು ಪದವಿಯನ್ನು ಪಡೆಯಲೇಬೇಕು ಎಂಬ ಒಂದು ಗುರಿ ಸಾಧನೆ ಮುಖಾಂತರ ಈ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಈ ದೃಷ್ಟಿಯಿಂದ ಈ ಪದವಿ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಸಂಕೋಚ ಆಗಲಿಲ್ಲ. ಒಂದು ಪದವಿ ಮಾಡಬೇಕು ಅಂತ ಗುರಿ ಸಾಧನೆ ಇದ್ದಿದ್ದರಿಂದನೇ 10 ನನಗೆ ಸಮಸ್ಯೆಗಳು ಬಂದರು, ಅಡ್ಡಿ ಆತಂಕಗಳು ಬಂದರು, ತಾಪತ್ರಯಗಳು ಬಂದರೂ ಕೂಡ ಅದನ್ನು ಯಶಸ್ವಿಯಾಗಿ ನಾನು ಫೇಸ್ ಮಾಡಿ ಇವತ್ತು BA ಪದವಿಯನ್ನು ಪಡಿತಿದ್ದೀನಿ. ನಾನು ಈ ರೀತಿ ನಾನು ಕಷ್ಟಪಟ್ಟು ಓದಿದ್ರೆ ಇವತ್ತು ಈ ಪದವಿ ಸಿಗ್ತಾ ಇರಲಿಲ್ಲ, ನೀವು ಕೂಡ ಪ್ರಶ್ನೆ ಮಾಡ್ತಿರಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾನು ಯುವ ಜನಾಂಗಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ನಮಗೊಂದು ಗುರಿ ಇರಬೇಕು, ಒಂದು ಆತ್ಮವಿಶ್ವಾಸ ಇರಬೇಕು, ಜೊತೆಗೆ ಆ ಸಾಧನೆಯ ಹಾದಿಯನ್ನು ಹಿಡಿಬೇಕು. ಆವಾಗ ಮಾತ್ರ ನಾವು ಯಾವುದಾದ್ರೂ ಒಂದು ಯಶಸ್ವಿಯನ್ನು ಗಳಿಸಬಹುದಾಗಿದೆ. ಆ ದೃಷ್ಟಿಯಿಂದ ನಾವುಗಳು ಕೂಡ ಈ ರೀತಿಯ ಈ ಶಾನನ್ ರೀತಿ ಪ್ರಯತ್ನ ಪಡಬೇಕಾಗಿದೆ. ಅದಕ್ಕಾಗಿ ಈ ಸ್ಟೋರಿಯನ್ನು ತಮ್ಮ ಮುಂದೆ ವೀಕ್ಷಕರಿಗೆ ಹೇಳಿದ್ದೀನಿ. ಇನ್ನೊಂದು ಅದ್ಭುತವಾದ ಕತೆ ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದುಕೊಂಡಿದ್ದೀನಿ. ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ನೀವು ಜೀವನದಲ್ಲಿ ಏನಾಗಬೇಕಂತ ಅಂದ್ಕೊಂಡಿದ್ದೀರಿ ಅಂದ್ಬಿಟ್ಟು ಈ ಶಿಕ್ಷಕರು, ಆಡಳಿತ ಮಂಡಳಿಯವರು ಕೇಳ್ತಾರೆ. ಕೆಲವು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೈಲಟ್ ಆಗಬೇಕು, ಮ್ಯಾನೇಜರ್ ಆಗಬೇಕು, ಈ ರೀತಿ 10 ಉತ್ತರಗಳು ಬರುತ್ತೆ. 2 ಹುಡುಗಿಯರು ನಾವು ಕಲ್ಪನಾ ಚಾವ್ಲಾ ಆಗಬೇಕು, ಸುನೀತಾ ವಿಲಿಯಂ ಆಗಬೇಕು, ಆಕಾಶದಲ್ಲಿ ಸುತ್ತಾಡಬೇಕು ಅಂತ ಹೇಳ್ತಾರೆ. ಒಬ್ಬ ಹುಡುಗ ನಾನು ತುಂಬ ಶ್ರೀಮಂತ ಆಗಬೇಕು ಅಂತ ಅಂತಾನೆ. ನಾವು ತುಂಬ ಬಡವರು, ಯಾವಾಗಲೂ ದುಡ್ಡೇ ಇರಲ್ಲ, ಒಂದು ಪೆನ್ಸಿಲ್ ತಗೊಳ್ಳೋಕ್ಕೂ ದುಡ್ಡಿರಲ್ಲ, ಒಂದು ಸೈಕಲ್ ತಗೊಳ್ಳೋಕ್ಕೂ ದುಡ್ಡಿರಲ್ಲ, ಅದಕ್ಕೋಸ್ಕರ ನಾನು ಶ್ರೀಮಂತ ಆಗಬೇಕು ಅಂತ ಅಂತಾನೆ. ಯಾರು ಕೂಡ MLA ಆಗಬೇಕು, MP ಆಗಬೇಕು, ಮಂತ್ರಿ ಆಗಬೇಕು, ರಾಜಕಾರಣಿ ಆಗಬೇಕು ಅಂತ ಅನ್ನೋದೇ ಇಲ್ಲ, ಕಾರಣನೂ ಗೊತ್ತಿಲ್ಲ. ಒಬ್ಬ ಹುಡುಗ ನಾನು ರವಿ ಬೆಳಗೆರೆ ಆಗಬೇಕು ಅಂತ ಅಂತಾನೆ. ಯಾಕಂತಂದರೆ ಪ್ರಿಯ ವೀಕ್ಷಕರೇ ಅಂತ ಅಂದ್ಬಿಟ್ಟು ಅವರು ನಿರೂಪಣೆ ಮಾಡಿದಾಗ ರೋಮಾಂಚನ ಆಗುತ್ತೆ. ಹಾಗಾಗಿ ನಾನು ಕೂಡ ಇವರಂಗೆ ನಿರೂಪಣೆ ಮಾಡಬೇಕು, ಧೈರ್ಯದಿಂದ ಮಾತಾಡಬೇಕು, ಅದಕ್ಕೋಸ್ಕರ ರವಿ ಬೆಳಗೆರೆ ಆಗಬೇಕು ಅಂತ ಅಂತಾನೆ. ಒಂದು ಹುಡುಗ ನಾನು ಅಬ್ದುಲ್ ಕಲಾಂ ಆಗಬೇಕು ಅಂತ ಅಂತಾನೆ.
ಯಾಕೆಂತಂದರೆ ವಿದ್ಯಾರ್ಥಿಗಳೊಂದಿಗೆ ಅವರು ಬೆಳೆಯುವಂಥ ರೀತಿ, ಸರಳತೆ, ರಾಷ್ಟ್ರಪತಿ ಆದರೂ ಕೂಡ ತುಂಬ ಸರಳತೆಯಿಂದ ಇದ್ದಾರೆ, ಅದೇ ರೀತಿ ನಾನು ಕೂಡ ಆಗಬೇಕು ಅಂತಂತಾನೆ. ಒಬ್ಬ ವಿದ್ಯಾರ್ಥಿ ನಾನು ಅಮಿತಾಬ್ ಬಚ್ಚನ್ ಆಗಬೇಕು ಅಂತಂತಾನೆ. ಏನಕ್ಕೆ ಅಂತಂದರೆ ಕೌನ್ ಬನೇಗ ಕರೋಡಪತಿ ಕಾರ್ಯಕ್ರಮದಲ್ಲಿ ಗೆದ್ದವರಿಗೆ ಲಕ್ಷಗಟ್ಟಲೆ ಚಕ ಚಕ ಅಂತಂದ್ಬಿಟ್ಟು ಈ ಚೆಕ್ಕನ್ನು ಬರ್ಕೊಡ್ತಾರೆ. ಅದೇ ರೀತಿ ನಾನು ಕೂಡ ಈ ಬಡವರಿಗೆ, ನಿರ್ಗತಿಕರಿಗೆ ಲಕ್ಷಗಟ್ಟಲೆ ಚೆಕ್ಕನ್ನು ಬರ್ಕೊಡ್ಬೇಕು. ಅದಕ್ಕೋಸ್ಕರ ನಾನು ಕೂಡ ಅಮಿತಾಬ್ ಬಚ್ಚನ್ ಟೈಪ್ ಆಗಬೇಕು ಅಂತಂತಾನೆ. ಇದೇ ರೀತಿ ಮಾತಾಡ್ತಾ ಕೇಳ್ತಾ ಈ ಆಡಳಿತ ಮಂಡಳಿ ಮತ್ತು ಈ ಶಿಕ್ಷಕರು ಮುಂದುವರಿತಾ ಇರ್ತಾರೆ. ಒಂದು 8ನೇ ತರಗತಿ ಹುಡುಗಿ ಕೈಲಿ ಕೇಳ್ತಾರೆ, ನೀನು ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆ ಹುಡುಗಿ ಹೇಳುತ್ತೆ, ನಾನು ದೊಡ್ಡವಳಾದ್ಮೇಲೆ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅನ್ನುತ್ತೆ. ಎಲ್ರಿಗೂ ಆಶ್ಚರ್ಯ. ಈ ಸಣ್ಣ ಹುಡುಗಿಗೆ ಕ್ಯಾನ್ಸರ್ ಬಗ್ಗೆ ಹೇಗೆ ಗೊತ್ತು ಅಂದ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಈ ಸಂದರ್ಭದಲ್ಲಿ ಆ ಹುಡುಗಿನೇ ಮುಂದುವರೆದು ಹೇಳುತ್ತೆ, ನನ್ನ ತಂದೆ 3.5 ವರ್ಷ ಹಿಂದೆ ಕ್ಯಾನ್ಸರ್ನಿಂದ ಸತ್ತೋದ್ರು. ಹೇಗೋ ನನ್ನ ತಾಯಿ ನನ್ನನ್ನು ತಂಗಳನ್ನೇ ಹಾಕಿ ತಿನ್ನಿಸ್ತಾ ಇದ್ರು. 6 ತಿಂಗಳ ಹಿಂದೆ ನನ್ನ ತಾಯಿ ಕೂಡ ಕ್ಯಾನ್ಸರ್ನಿಂದ ಸತ್ತೋದ್ರು. ನನ್ನನ್ನು ಯಾರೋ ಈ ಅನಾಥಾಶ್ರಮಕ್ಕೆ ತಂದು ಸೇರಿಸಿದ್ದಾರೆ. ನಾನು ಈಗ ಊಟಕ್ಕೆ ಬೆಲ್ಲು ಹೊಡೆದಾಗ ತಟ್ಟೆ ಹಿಡ್ಕೊಂಡು ಹೋಗಿ ಊಟವನ್ನು ಹಾಕಿಸ್ಕೊಂಡು ಒಂದು ಮೂಲೆಯಲ್ಲಿ ಕೂತು ಊಟವನ್ನು ಮಾಡ್ತಿದ್ದೀನಿ. ತಂದೆಯನ್ನು ಅಥವಾ ತಾಯಿಯನ್ನು ನೆನೆಸಿ ಅಳ್ತೀನಿ. ಈ ರೀತಿ ಬೇರೆ ಯಾವ ವಿದ್ಯಾರ್ಥಿಗಳು ಅಳಬಾರ್ದು, ಅದಕ್ಕೋಸ್ಕರ ನಾನು ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಈ ವಿದ್ಯಾರ್ಥಿನಿ ಹೇಳ್ತಾಳೆ. ಕೇಳಿದವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ, ಆ ಹುಡುಗಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಈ ರೀತಿಯ ಈ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತೀನಿ ಅಂತ ಹೇಳುತ್ತಲ್ಲ ಈ ಹುಡುಗಿ, ಆ ಮಾದರಿಯ ಚಿಂತನೆ ಎಲ್ರಿಗೂ ಬರಬೇಕು, ಯುವ ಪೀಳಿಗೆಗೆ ಬರಬೇಕು. ನಮಗೆಲ್ಲರಿಗೂ ಆ ರೀತಿಯ ಒಂದು ಆಶಾವಾದ, ಸಕಾರಾತ್ಮಕ ಚಿಂತನೆ ಇವತ್ತು ನಾವು ತಿಳ್ಕೋಬೇಕಾಗಿದೆ. ಇಷ್ಟು ಹೊತ್ತು ನಾನು ಕೆಲವೊಂದಷ್ಟು ಉದಾಹರಣೆಗಳನ್ನು ತಮ್ಮ ಮುಂದೆ, ವೀಕ್ಷಕರ ಮುಂದೆ ಹೇಳಿದ್ದೀನಿ, ಸಾಕಷ್ಟು ಮಾತಾಡಿದ್ದೀನಿ. ಇವತ್ತು ಈ ಎಪಿಸೋಡು, ಈ ಸಂಚಿಕೆಯನ್ನು ಮುಗಿಸೋಣ. ನೀವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಚಿಕೆಗಳನ್ನು ವೀಕ್ಷಿಸಿ. ಈ ಸಂಚಿಕೆಯನ್ನು ಯಾರು ವೀಕ್ಷಿಸ್ತಿದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ GNA ಪೇಜನ್ನು ಅಥವಾ GNA ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆಯ ವಿಷಯಗಳನ್ನು, ಸ್ವಾರಸ್ಯಕರ ವಿಷಯಗಳನ್ನು, ನಮಗೆ ತಿಳಿದಂಥ ವಿಷಯಗಳನ್ನು ನಾನು ಮಾತಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಸರ್ವೀ ಜನೋ ಸುಖಿನೋ ಭವತು.